ಜಮೀರ್ ಅಹಮದ್ ಖಾನ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆ ಆಡಿಯೋ ನನ್ನದಲ್ಲ, ಎಐ ಮೇಕಿಂಗ್ ಮಾಡಿದ್ದಾರೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ನಾನೀಗಾಗಲೇ ಹೋಗಿ ಸೈಬರ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಸಂದರ್ಭದಲ್ಲಿ ಬೇಕು ಅಂತ ಷಡ್ಯಂತ್ರ ಪಿತೂರಿಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಮಾತಾಡಿರೋದು ಆಡಿಯೋ ನನ್ನದಲ್ಲ, ಅದು ಎಐ ಮೇಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಲ್ಲದೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನಾನು ಆ ರೀತಿ ಮಾತಾಡಿಲ್ಲ, ನನಗೂ ಆ ಆಡಿಯೋಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಆ ಆಡಿಯೋ ನಂದಲ್ಲ, ಎಐ ತಂತ್ರಜ್ಞಾನ ಬಳಸಲಾಗಿದೆ ಅಂತ ಹೇಳಿದ್ದಾರೆ. ಆ ಆಡಿಯೋ ಯಾರದ್ದು, ಆ ಆಡಿಯೋದಲ್ಲಿ ಏನ್ ಮಾತಾಡಿದ್ದಾರೆ, ಯಾವ ವಿಚಾರಗಳ ಚರ್ಚೆಗೆ ಗ್ರಾಸ ಆಗಿದೆ, ಬನ್ನಿ ಒಂದ್ಸರಿ ಆ ಆಡಿಯೋ ಕೇಳೋಣ. साहब यहाँ नीचे के बूथा गया था नगर के, वहाँ पूरे 10 बूथा एक जगह 8 बूथा है। वो पूरा वो ऑलमोस्ट कुकर चल रहा सर, ऑलमोस्ट कुकर चल रहा। जबरदस्त सुना यहाँ सिराजा साहब, जबरदस्ती किसी घर से बुलाने का नहीं बुला रहे नहीं साहब, नहीं सुनो यहाँ वो हुआ तो हमने फायदा। हूँ साहब हकीकत आदमी आ जाको, बाहर आ जाको नहीं आ रहे साहब। नहीं सुनो, मैं बोल कंप्लीट करने चीज मुझे साहब बोलो। अब आदमी परसेंटेज नहीं है हमारा। हूँ सर, जबरदस्ती घर को बाहर बुलाने का। हूँ सर, अब उन्होंने क्या होता भूता में गए तो वो कांग्रेस को दाल का आदत क्या करती भरोसा नहीं हमना। आई सोलंग बोल को इंडिपेंडेंट को भी एसजीपी दिलाओ। हूँ सर, नहीं है तो भी अच्छा है करूँ समय। हूँ सर, वही सर कर रहे हैं, जबरदस्ती बुलाने का नहीं है, बुलाने का। क्या बोल रहे थे कांग्रेस वाले? कांग्रेस वाले क्या भी नहीं, वो तो अब मैं वहाँ नीचे के बूथा गया था ना, वहाँ कांग्रेस वाले ठेर को पीछे बोल रहे ना। ಜಮೀರ್ ಅಹಮದ್ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬೆಳಿಗ್ಗೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಜಮೀರ್. ಈ ರೀತಿಯ ಆರೋಪ ಕೇಳಿ ಬರ್ತಾ ಇದ್ದಂತೆ, ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರ ಹತ್ರ ಓಡೋಡು ಬಂದಿದ್ದಾರೆ ಜಮೀರ್. ಟೈಮಿಂಗ್ ನೋಡಿ, ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಸಂಪುಟ ರಚನೆ ಆಗುವ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರದು ಅಂತ ಹೇಳಿ ಆಡಿಯೋನ ವೈರಲ್ ಮಾಡ್ತಾ ಇದ್ದಾರೆ. ಅರ್ಥ ಏನು? ಜಮೀರ್ ಅಹಮದ್ ಅವರಿಗೆ ಸಿಗುವ ಸ್ಥಾನಮಾನಗಳನ್ನು ತಪ್ಪಿಸಬೇಕು ಅಂತಾನಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಇದೆ. ಬೆಂಗಳೂರಿನಲ್ಲಿ ಸದ್ಯಕ್ಕೆ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ, ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಜಮೀರ್ ಅಹಮದ್ ಅವರದು ಅನ್ನಲಾದ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ದಾವಣಗೆರೆ ದಕ್ಷಿಣ ಪ್ರಚಾರಕ್ಕೆ ಇವರು ಸಮಯ ಕೊಡದೇ ಇದ್ದಾಗಲೇ ಈ ರೀತಿಯ ಡೌಟ್ಗಳು ಬಂತು. ಈಗ ಈ ಆಡಿಯೋ ವೈರಲ್ ಆಗ್ತಾ ಇರೋದು, ಆ ಟೈಮಿಂಗ್ ಅನ್ನ ನಾವು ಗಮನಿಸಬೇಕಾಗುತ್ತೆ. ಬಹುಶಃ ಏನೋ ಉದ್ದೇಶವನ್ನ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದ್ ಕಡೆ ಆದ್ರೆ, ಆಡಿಯೋ ನನಗೂ ಆ ಆಡಿಯೋಗೂ ಸಂಬಂಧ ಇಲ್ಲ, ಆ ಆಡಿಯೋ ನನ್ನದಲ್ಲ, ಅದು ಎಐ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅವರ ಜೊತೆಗೆ ಸಿರಾಜ್ ಮಾತಾಡಿದಾರಲ್ಲ, ಅದು ಎಐ? ಖಂಡಿತ ಶ್ರೀಪಾದ್, ಆಪಾದನೆ ಬಂದಾಗ ಎಲ್ಲರೂ ನುಡ್ಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ. ಈ ಹಿಂಟ್ ಸಾಕಷ್ಟು ದಿನಗಳ ಹಿಂದೆ ಹೈಕಮಾಂಡ್ ನಾಯಕರಿಗೆ ಸಿಕ್ಕಿತ್ತು. ಎಲ್ಲಾ ಆಡಿಯೋ ಕ್ಲಿಪ್ಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗಾಗಲೇ ದೂರು ಕೊಡಲಾಗಿದೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದಕ್ಕೂ ಕೂಡ ಪ್ರಶ್ನೆಗೆ ಉತ್ತರ ಕೊಟ್ಟಿರಲಿಲ್ಲ, ಮೌನವಾಗಿತ್ತು. ಆದ್ರೆ ಈಗ ಸರಿಯಾದ ಸಮಯ, ಒಂದು ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತ ಚರ್ಚೆಗಳು ಆಗ್ಲಿಂದ ಕೇಳಿ ಬಂದಿತ್ತು. ಆದ್ರೆ ಹೊಸ ಸರ್ಕಾರ ರಚನೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಸಂಪುಟ ರಚನೆ ಹೊಸ ನಡೀತಾ ಇದೆ. ಹೀಗಾಗಿ ಈಗ ಅವರ ಹೆಸರು ಕೂಡ ಬಲವಾಗಿ ಸಚಿವ ಸಂಪುಟಕ್ಕೆ ಸೇರ್ತಾರೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳು ಇದ್ದಂತ ಸಂದರ್ಭದಲ್ಲಿ ಈ ಆಡಿಯೋ ಲೀಕ್ ಆಗಿರತಕ್ಕಂಥದ್ದು ವೈರಲ್ ಆಗಿದೆ. ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದಾವೆ. ಜಮೀರ್ ಅಹಮದ್ ಖಾನ್ ಈಗ ಏನೇ ಸಭೆ ಕೊಡಬಹುದು, ಆದ್ರೆ ಅದನ್ನ ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನು ಕೂಡ ವೆರಿಫೈ ಮಾಡೇ ಮಾಡುತ್ತೆ. ದೂರು ಕೊಡ್ತೇನೆ, ನಾನು ಸೈಬರ್ ಕಂಪ್ಲೇಂಟ್ ಮಾಡ್ತೇನೆ, ನನ್ಗೆ ಏನಾದ್ರು ತಪ್ಪಾಗಿದ್ರೆ ನನ್ನ ಮೇಲೆ ಕ್ರಮ ಆಗ್ಲಿ ಅಂತ ಹೇಳ್ಬಹುದು ರಾಜಕೀಯವಾಗಿ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನು ಗಮನಿಸುತ್ತಲ್ಲ, ಬಹಳ ಪ್ರಮುಖವಾಗಿ ಈ ವಿಚಾರದಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನವನ್ನ ಜಮೀರ್ ಅಹಮದ್ ಖಾನ್ ಅವರು ಮಾಡಿದ್ರು. ಬೆಳಗ್ಗೆ ದೆಹಲಿಗೆ ಹೋಗಬೇಕು ಅನ್ನುವಂತ ಉತ್ಸಾಹದಲ್ಲಿ ಸಿದ್ದರಾಮಯ್ಯ ಅವರು ಮನೆಗೆ ಹೋಗಿದ್ರು. ಆದ್ರೆ ಅಷ್ಟೊತ್ತಿಗೆ ಆಡಿಯೋ ಲೀಕ್ ಆಗಿ ಹೋಗಿತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಸಲಹೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಈ ಸಂದರ್ಭದಲ್ಲಿ ದೆಹಲಿಗೆ ಬರೋದು ಬೇಡ, ಸಾಧ್ಯವಾದ್ರೆ ನಾನು ಮಾತಾಡ್ತೇನೆ ಅನ್ನುವಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವರು ಮಾತನಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಪಕ್ಷ ವಿರೋಧ ಆರೋಪವನ್ನ ಹೊತ್ತಂತವರ ಪರವಾಗಿ ಸಿದ್ದರಾಮಯ್ಯ ಮಾತನಾಡಿದ್ರೆ ಇನ್ನು ಉಳಿದಂತ ಕೆಲಸಗಳು ಕೂಡ ಅವ್ರಿಗೆ ಸುಲಭವಾಗಿ ಆಗಲ್ಲ. ಒಂದಷ್ಟು ಜನ ಅವರು ಆಪ್ತರನ್ನ ಸಚಿವ ಸಂಪುಟಕ್ಕೆ ಸೇರಿಸಬೇಕಾದಂತ ಅನಿವಾರ್ಯತೆ ಇದೆ. ಮಗನ ಭವಿಷ್ಯವನ್ನ ನೋಡ್ಕೋಬೇಕು, ಮತ್ತೆ ಮುಂದೆ ಸಮನ್ವಯ ಸಮಿತಿಯನ್ನ ರಚಿಸಬೇಕು ಅನ್ನುವಂತ ಒಂದು ಡಿಮಾಂಡ್ ಅನ್ನು ಕೂಡ ಇಡಬೇಕು ಅನ್ನೋ
ಅನ್ನುವಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಇಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರನ್ನ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಡ್ಯಾಮೇಜ್ ಮಾಡ್ಕೊಳ್ಳುವಂತ ಇರಾದೆ ಸಿದ್ದರಾಮಯ್ಯಗೆ ಇದ್ದಂತೆ ಕಾಣಿಸ್ತಿಲ್ಲ. ಹಾಗಾಗಿ ಅವರ ವಿಮಾನದಲ್ಲೇ ದೆಹಲಿಗೆ ಕರ್ಕೊಂಡು ಹೋಗಿಲ್ಲ ಅನ್ನೋಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಸಚಿವ ಸಂಪುಟ ರಚನೆ ವೇಳೆ ಜಮೀರ್ ಅಹಮದ್ ಅವರ ಹೆಸರನ್ನ ಕೈಬಿಟ್ಟಿದ್ದೇ ಆದಲ್ಲಿ ಇದರ ಒಂದು ರೀತಿಯಲ್ಲಿ ಶಿಕ್ಷಣ ಅಂತ ಪರಿಗಣಿಸಬಹುದು. ಶ್ರೀಪಾದ್, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಜಮೀರ್ ಅಹಮದ್ ಖಾನ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದ್ದಾರೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆ ಆಡಿಯೋ ನನ್ನದಲ್ಲ, ಎಐ ಮೇಕಿಂಗ್ ಮಾಡಿದ್ದಾರೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನೀಗಾಗಲೇ ಹೋಗಿ ಸೈಬರ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಸಂದರ್ಭದಲ್ಲಿ ಬೇಕು ಅಂತ ಷಡ್ಯಂತ್ರ ಪಿತೂರಿಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಮಾತಾಡಿರೋದು ಆಡಿಯೋ ನನ್ನದಲ್ಲ, ಅದು ಎಐ ಮೇಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಲ್ಲದೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನಾನು ಆ ರೀತಿ ಮಾತಾಡಿಲ್ಲ, ನನಗೂ ಆ ಆಡಿಯೋಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಆ ಆಡಿಯೋ ನಂದಲ್ಲ, ಎಐ ತಂತ್ರಜ್ಞಾನ ಬಳಸಲಾಗಿದೆ ಅಂತ ಹೇಳಿದ್ದಾರೆ. ಆ ಆಡಿಯೋ ಯಾರದ್ದು, ಆ ಆಡಿಯೋದಲ್ಲಿ ಏನ್ ಮಾತಾಡಿದ್ದಾರೆ, ಯಾವ ವಿಚಾರಗಳ ಚರ್ಚೆಗೆ ಗ್ರಾಸ ಆಗಿದೆ, ಬನ್ನಿ ಒಂದ್ಸರಿ ಆ ಆಡಿಯೋ ಕೇಳೋಣ. साहब नीचे के बूता गया था नगर के, वहाँ पूरे 10 बूता एक जगह 8 बूता है, पूरा ऑलमोस्ट कुकर चल रहा सर. ऑलमोस्ट कुकर चल रहा. जबरदस्त सुना यहाँ सिराजा साहब, जबरदस्ती किसी घर से बुलाने का नहीं बुला रहे नहीं साहब. नहीं सुनो यहाँ वो हुआ तो हमने फायदा. हूँ साहब. हकीकत अब मैं आ जाको बाहर आ जाको नहीं आ रहे साहब. नहीं सुनो, मैं बोल कंप्लीट करने चीज म्हणजे साहब बोलो. अब आदमी परसेंटेज नहीं है हमारा. हाँ सर. जबरदस्ती घर को बाहर बुलाने का. हाँ सर. अब उन्होंने क्या होता भूता में गए तो वो कांग्रेस को दाल का आदत क्या करती भरोसा नहीं हमना. आई सोलंग बोल को इंडिपेंडेंट को भी एसजीपी दिलाओ. हाँ सर. नहीं है तो भी अच्छा है करूँ समय. हो सर वही सर कर रहे हैं. जबरदस्ती बुलाने का नहीं है. बुलाने का क्या बोल रहे थे कांग्रेस वाले क्या भी नहीं. वो तो अब मैं वहाँ नीचे की बूता गया था ना, वहाँ कांग्रेस वाले ठेर को पैसे बोल रहे ना. ಜಮೀರ್ ಅಹಮದ್ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬೆಳಿಗ್ಗೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಜಮೀರ್. ಈ ರೀತಿಯ ಆರೋಪ ಕೇಳಿ ಬರ್ತಾ ಇದ್ದಂತೆ, ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರ ಹತ್ರ ಓಡೋಡು ಬಂದಿದ್ದಾರೆ ಜಮೀರ್. ಟೈಮಿಂಗ್ ನೋಡಿ, ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಸಂಪುಟ ರಚನೆ ಆಗುವ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರದು ಅಂತ ಹೇಳಿ ಆಡಿಯೋನ ವೈರಲ್ ಮಾಡ್ತಾ ಇದ್ದಾರೆ. ಅರ್ಥ ಏನು? ಜಮೀರ್ ಅಹಮದ್ ಅವರಿಗೆ ಸಿಗುವ ಸ್ಥಾನಮಾನಗಳನ್ನು ತಪ್ಪಿಸಬೇಕು ಅಂತಾನಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಇದೆ. ಬೆಂಗಳೂರಿನಲ್ಲಿ ಸದ್ಯಕ್ಕೆ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ, ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಜಮೀರ್ ಅಹಮದ್ ಅವರದು ಅನ್ನಲಾದ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ದಾವಣಗೆರೆ ದಕ್ಷಿಣ ಪ್ರಚಾರಕ್ಕೆ ಇವರು ಸಮಯ ಕೊಡದೇ ಇದ್ದಾಗಲೇ ಈ ರೀತಿಯ ಡೌಟ್ಗಳು ಬಂತು. ಈಗ ಈ ಆಡಿಯೋ ವೈರಲ್ ಆಗ್ತಾ ಇರೋದು, ಆ ಟೈಮಿಂಗ್ ಅನ್ನ ನಾವು ಗಮನಿಸಬೇಕಾಗುತ್ತೆ. ಬಹುಶಃ ಏನೋ ಉದ್ದೇಶವನ್ನ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದ್ ಕಡೆ ಆದ್ರೆ, ಆಡಿಯೋ ನನಗೂ ಆ ಆಡಿಯೋಗೂ ಸಂಬಂಧ ಇಲ್ಲ, ಆ ಆಡಿಯೋ ನನ್ನದಲ್ಲ, ಅದು ಎಐ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅವರ ಜೊತೆಗೆ ಸಿರಾಜ್ ಮಾತಾಡಿದಾರಲ್ಲ, ಅದು ಎಐ? ಖಂಡಿತ ಶ್ರೀಪಾದ್, ಆಪಾದನೆ ಬಂದಾಗ ಎಲ್ಲರೂ ನುಡ್ಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ. ಈ ಹಿಂಟ್ ಸಾಕಷ್ಟು ದಿನಗಳ ಹಿಂದೆ ಹೈಕಮಾಂಡ್ ನಾಯಕರಿಗೆ ಸಿಕ್ಕಿತ್ತು. ಎಲ್ಲಾ ಆಡಿಯೋ ಕ್ಲಿಪ್ಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗಾಗಲೇ ದೂರು ಕೊಡಲಾಗಿದೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದಕ್ಕೂ ಕೂಡ ಪ್ರಶ್ನೆಗೆ ಉತ್ತರ ಕೊಟ್ಟಿರಲಿಲ್ಲ, ಮೌನವಾಗಿತ್ತು. ಆದ್ರೆ ಈಗ ಸರಿಯಾದ ಸಮಯ, ಒಂದು ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತ ಚರ್ಚೆಗಳು ಆಗ್ಲಿಂದ ಕೇಳಿ ಬಂದಿತ್ತು. ಆದ್ರೆ ಹೊಸ ಸರ್ಕಾರ ರಚನೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಸಂಪುಟ ರಚನೆ ಹೊಸ ನಡೀತಾ ಇದೆ. ಹೀಗಾಗಿ ಈಗ ಅವರ ಹೆಸರು ಕೂಡ ಬಲವಾಗಿ ಸಚಿವ ಸಂಪುಟಕ್ಕೆ ಸೇರ್ತಾರೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳು ಇದ್ದಂತ ಸಂದರ್ಭದಲ್ಲಿ ಈ ಆಡಿಯೋ ಲೀಕ್ ಆಗಿರ್ತಕ್ಕಂಥದ್ದು ವೈರಲ್ ಆಗಿದೆ. ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದಾವೆ. ಜಮೀರ್ ಅಹಮದ್ ಖಾನ್ ಈಗ ಏನೇ ಸಭೆ ಕೊಡಬಹುದು, ಆದ್ರೆ ಅದನ್ನ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನು ಕೂಡ ವೆರಿಫೈ ಮಾಡೇ ಮಾಡುತ್ತೆ. ದೂರು ಕೊಡ್ತೇನೆ, ನಾನು ಸೈಬರ್ ಕಂಪ್ಲೇಂಟ್ ಮಾಡ್ತೇನೆ, ನನ್ಗೆ ಏನಾರು ತಪ್ಪಾಗಿದ್ರೆ ನನ್ನ ಮೇಲೆ ಕ್ರಮ ಆಗ್ಲಿ ಅಂತ ಹೇಳ್ಬಹುದು ರಾಜಕೀಯವಾಗಿ. ಆದ್ರೆ ಕಾಂಗ್ರೆಸ್